ನಮಸ್ತೆ. ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಪ್ರವಾದಿ ಮೊಹಮ್ಮದ್ ಅವರು ಮಹಾನ್ ಚಾರಿತ್ರ್ಯವಂತ ವ್ಯಕ್ತಿಯಾಗಿದ್ದರಿಂದ ಅವರ ವಿಚಾರ ನಾವೆಲ್ಲರೂ ಕೂಡ ತಿಳಿಯಬೇಕಾಗಿದೆ ಎಂದು ಉಡುಪಿ ಜನಾಬ್ ಅಕ್ಬರ್ ಅಲಿ ರಾಜ್ಯ ಕಾರ್ಯದರ್ಶಿ ಜೆಐಎಚ್ ತಿಳಿಸಿದರು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಈದ್ಗಾ ಫಂಕ್ಷನ್ ಹಾಲ್ನಲ್ಲಿ ಜಮಾತೆ ಇಸ್ಲಾಮಿ ಹಿಂದ್ ವತಿಯಿಂದ ನಡೆದ ಸೀರತ್ ಸಮಾವೇಶದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಜಗತ್ತಲ್ಲಿ ಎರಡನೇ ಅತಿ ದೊಡ್ಡ ಜನಸಂಖ್ಯೆಯನ್ನ ಹೊಂದಿರುವ ಇಸ್ಲಾಂ ಧರ್ಮದ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಶಾಂತಿಯನ್ನ ಬೋಧಿಸಿದರು. ಧರ್ಮ ಎಲ್ಲಿ ಇರುತ್ತದೆಯೋ ಅಲ್ಲಿ ಶಾಂತಿ, ಪ್ರೀತಿ, ಸೌಹಾರ್ದತೆ ಇರುತ್ತೆ. ಶಾಂತಿಯನ್ನ ಬೋಧಿಸುವುದೇ ಧರ್ಮದ ಮೂಲ ಉದ್ದೇಶವಾಗಿದೆ. ಇಂತಹ ಧರ್ಮದ ತತ್ವವನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅಂತ ಹೇಳಿದರು. ಶ್ರೀ ಬಸವರಾಜ ಸ್ವಾಮಿ ಹಿರಿಯ ಸಂಪಾದಕರು, ಸುದ್ದಿಮೂಲ ಮತ್ತು ಮಂಜುಳಾ ಅಧ್ಯಕ್ಷ ಸಾವಿತ್ರಿಬಾಯಿ ಫುಲೆ ಮಹಿಳಾ ಸಂಘ ಮಾತನಾಡಿ, ಮಾನ್ವಿಯಲ್ಲಿ ಪ್ರವಾದಿ ಮೊಹಮ್ಮದ್ ಅವರ ವಿಚಾರ ತಿಳಿಯುವ ಸಮಾವೇಶ ನಡೆದಿರುವುದು ಶ್ಲಾಘನೀಯ. ಇದರ ನಡುವೆ ನಾವೆಲ್ಲರೂ ಕೂಡ ಹಿಂದೂ, ಮುಸ್ಲಿಂ ಹಾಗೂ ಕ್ರೈಸ್ತ ಎಂಬ ಭಾವನೆಗಳನ್ನ ಇಟ್ಟುಕೊಳ್ಳದೆ ಸೌಹಾರ್ದತೆಯಲ್ಲಿ ಜೀವನ ಸಾಗಿಸಿದಾಗ ಮಾತ್ರ ಹಿರಿಯರ ವೈಚಾರಿಕತೆಯನ್ನ ನಾವು ಪಾಲಿಸಿದಂತೆ ಎಂದಿದ್ದಾರೆ. ಹಾಗೂ ಜೆಐಎಚ್ ವಿಭಾಗೀಯ ಸಂಚಾಲಕ ಮೌಲಾನಾ ಅನ್ವರ್ ಪಾಷಾ ಉಮ್ರಿ, ಅಭಿಯಾನದ ಸಂಚಾಲಕ ಎಂಎಎಚ್, ಮುಖ್ಯ ಮಾಧ್ಯಮ ಕಾರ್ಯದರ್ಶಿ ಉಮರ್ ಫಾರೂಕ್ ದೇವರಮನೆ ಕಾರ್ಯಕ್ರಮ ಕುರಿತು ಮಾತನಾಡಿದರು. ಜಗತ್ತಿಗೆ ಮಾದರಿಯಾಗಿದೆ, ಈ ಸಮಾಜಕ್ಕೆ ಮಾದರಿಯಾಗಿದೆ. ಸರಿಸುಮಾರು 1500 ವರ್ಷಗಳ ಹಿಂದೆ ಈ ಜಗತ್ತು ಕಂಡಂತಹ ಪ್ರವಾದಿ ಮೊಹಮ್ಮದ್ ಪೈಗಂಬರನ್ನು ಯಾಕೆ ಜಗತ್ತಿನಲ್ಲಿ ಇವತ್ತಿಗೂ ಕೂಡ ನೆನಪಿಸ್ತಾರೆ? ಈ ಜಗತ್ತಿನ ಎರಡನೆಯ ದೊಡ್ಡ ಜನಸಂಖ್ಯೆಯಾದಂತಹ ಮುಸ್ಲಿಂ ಸಮಾಜ ಅವರನ್ನು ಯಾಕೆ ತನ್ನ ಪ್ರಾಣಕ್ಕಿಂತ ಜಾಸ್ತಿ ಪ್ರೀತಿಸ್ತದೆ? ತನ್ನ ತಂದೆಗಿಂತ, ತನ್ನ ತಾಯಿಗಿಂತ, ತನ್ನ ಮಕ್ಕಳಿಗಿಂತ, ತನ್ನ ಬಂಧುಗಳಿಗಿಂತ ಸ್ವತಃ ತಾನು ಅದಕ್ಕಿಂತ ಜಾಸ್ತಿಯಾಗಿ ಯಾಕೆ ಪ್ರವಾದಿ ಮೊಹಮ್ಮದ್ ಪೈಗಂಬರರನ್ನು ಪ್ರೀತಿಸುತ್ತದೆ ಅಂದ್ರೆ, ಆ ಪೈಗಂಬರರನ್ನು ಈ ಜಗತ್ತಿಗೆ ಮಾರ್ಗದರ್ಶಕರಾಗಿ ಕಳಿಸಿದ್ದು ಯಾರೇ ಮನುಷ್ಯರು ಸೇರಿದರು. ಮನುಷ್ಯರು ನಿರ್ಮಾಣ ಮಾಡಿದಂತಹ ಸರ್ಕಾರ ಸೇರಿಯಲ್ಲ. ಈ ಜಗತ್ತಿಗೆ ಬಂದ ಎಲ್ಲ ಪೈಗಂಬರರನ್ನು, ಈ ಜಗತ್ತಿಗೆ ಬಂದ ಎಲ್ಲ ಪ್ರವಾದಿಗಳನ್ನು, ಈ ಜಗತ್ತಿಗೆ ಬಂದ ಎಲ್ಲ ಸಂದೇಶವಾಹಕರನ್ನು ಆಯ್ಕೆ ಮಾಡಿದ್ದು ಈ ಜಗತ್ತನ್ನು ಸೃಷ್ಟಿಸಿದವರು. ಇದು ಮಾನವರ ಆಯ್ಕೆ ಅಲ್ಲ ನನ್ನ ಮಿತ್ರರೇ, ಇದು ಸರಕಾರದ ಆಯ್ಕೆ ಅಲ್ಲ, ಸರಕಾರದ ಒಕ್ಕೂಟಗಳ ಆಯ್ಕೆ ಅಲ್ಲ, ಪ್ರವಾದಿಗಳ ಆಯ್ಕೆ ಆ ಜಗತ್ ರಕ್ಷಕನು ಮಾಡಿದ್ದಾನೆ. ಯಾರು ಯಾವ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೋ, ನಾನು ಅಧ್ಯಾಯ 55ರ 7, 8 ಮತ್ತು 9ನೆಯ 3 ಸೂಕ್ತ ನಿಮ್ಮ ಮುಂದೆ ಪಠಿಸಿದೆ. ಅದರಲ್ಲೆಲ್ಲ ಅವನು ಹೇಳ್ತಾನೆ, ಆಕಾಶವನ್ನು ಅವನು ಉನ್ನತಗೊಳಿಸಿದನು ಮತ್ತು ತಕ್ಕಡಿಯನ್ನು ಸ್ಥಾಪಿಸಿದನು. ಆದುದರಿಂದ ನೀವು ಸಮತೋಲನವನ್ನು ಕೆಡಿಸಬೇಡಿರಿ, ನ್ಯಾಯದೊಂದಿಗೆ ಸರಿಯಾಗಿ ತೂಗಿರಿ ಮತ್ತು ತೂಕದಲ್ಲಿ ಕಡಿತ ಮಾಡಬೇಡಿರಿ ಅಂತ. ಇಲ್ಲಿ ತಕ್ಕಡಿ ಅಂದ್ರೆ ನ್ಯಾಯ. ನಾವು ಆಕಾಶವನ್ನು ಕಾಣ್ತೇವೆ ದಿನನಿತ್ಯ, ಆದ್ರೆ ನಮ್ಗೆ ಅದರ ಬಗ್ಗೆ ಆಲೋಚನೆ ಮಾಡ್ಲಿಕ್ಕೆ ಈ ಜೀವನದಲ್ಲಿ ಒಂದು 5 ನಿಮಿಷ ಪುಸ್ತಕ ಸಿಗಲಿ. ಯಾರು ಈ ಆಕಾಶವನ್ನು ಇಷ್ಟು ಉನ್ನತಗೊಳಿಸಿದ್ದಾನೆ? ಯಾರು ಅಷ್ಟು ಎತ್ತರಕ್ಕೆ ಈ ಆಕಾಶವನ್ನು ಎತ್ತರಿಸಿ ನಿರ್ಮಾಣ ಮಾಡಿದ್ದಾನೆ? ಒಂದೇ ಒಂದು ಕಂಬಗಳು ಗೋಚರಿಸಿದಂತಹ, ಒಂದೇ ಒಂದು ಪಿಲ್ಲರ್ಗಳು, ಬೀಮುಗಳಿಲ್ಲದಂತಹ ಇಷ್ಟು ಸುಭದ್ರವಾದಂತಹ ಆಕಾಶದ ಸೃಷ್ಟಿ ಯಾರು ಮಾಡಿದ್ದಾನೆ? ದೇವರು ಯಾರು ಅಂತ ಹೇಳಿ ಸ್ವಾಮೀಜಿಗಳು ಹೇಳಿದ್ರು. ದೇವರು ಯಾರನ್ನೆಲ್ಲ ದೇವರು ಮಾಡಿಕೊಡ್ತೇವೆ ನಾವು ಅಂತ. ಯಾರು ಈ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ, ಯಾರು ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ, ಅವನೇ ನಮ್ಮ ದೇವರು. ದೇವರು ಇಲ್ಲ, ದೇವರು ಇಲ್ಲ. ನಾವು ದೇವರು ಹೇಳ್ತೇವೆ. ದೇವರು ಹೇಳುವಂಥದ್ದು ಬಹುವಚನ, ದೇವರು ಹೇಳುವುದು ತಪ್ಪು, ದೇವರು ಹೇಳುವುದು ಸರಿ. ಏಕವಚನ, ಅವನು ಏಕ ಮಾತ್ರ, ಅವನಿಗೆ ಯಾರು ಸರಿ ಸಮಾನರಿಲ್ಲ. ಈ ಆಕಾಶ ಎಷ್ಟು ಎತ್ತರಕ್ಕೆ ಏರಿದೆ, ಎಷ್ಟು ಸುಭದ್ರವಾಗಿದೆ. ಹಿಂದ್ ಈ ಒಂದು ಮಾನ್ವಿ ಘಟಕದಿಂದ ಇಂದು ಆಯೋಜನೆ ಮಾಡಿರ್ತಕ್ಕಂತಹ ಈ ಒಂದು ಧಾರ್ಮಿಕ ಸಭೆಯ ಈ ಒಂದು ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂತಹ ಸರ್ವ ಆದರಣೀಯ ಗಣ್ಯಮಾನ್ಯರೇ ಹಾಗೂ ಈ ಸಭಾಮಂಟಪದ ಸಮ್ಮುಖದಲ್ಲಿ ಆಸೀನರಾಗಿರ್ತಕ್ಕಂತಹ ಮನುಕುಲದ ಸರ್ವ ಬಾಂಧಗಳೇ, ಮೊದಲು ತಮಗೆಲ್ಲರಿಗೂ ವಂದಿಸುತ್ತಾ ನನ್ನ 4 ವಿಚಾರಗಳನ್ನು ನಾನು ವ್ಯಕ್ತಪಡಿಸುತ್ತೇನೆ.
ನನಗೆ ಮೊನ್ನೆ ಮೇಡಮ್ ಹೇಳಿದರು, ಜುಬೇದಾ ಮೇಡಮ್ ಒಂದಷ್ಟು ವಿಚಾರಗಳನ್ನು ಹೇಳಬೇಕು ಅಂತ. ಸರಿ ಹೇಳ್ತಿದ್ರಿ ಮೇಡಮ್, ಧಾರ್ಮಿಕ ವಿಚಾರಗಳ ಬಗ್ಗೆ ಮಾತ್ರ ಹೇಳಬಲ್ಲೆ ಅಂತ. ಆಯಿತು, ಅಷ್ಟೇ ಮಾಡಿ ಅಂದರು. ಈ ಒಂದು ಮನುಕುಲ ಅನ್ನೋದೇನು ನಮಗೆ ಒಂದು ಧರ್ಮವನ್ನು ಮಾತ್ರ ಇಟ್ಕೋಬೇಕು. ಈ ಜಗತ್ತಿಗೆ ಬಂದ ಮೇಲೆ ಇಲ್ಲಿ ಇರುವುದು ಒಂದೇ ಧರ್ಮ, ಮಾನವ ಧರ್ಮ. ಯಾರೇ ಕೇಳಿದರೂ ನಾವು ಹೆಮ್ಮೆಯಿಂದ ಹೇಳಬೇಕು, ನಿಮ್ಮದು ಯಾವ ಧರ್ಮ ಎಂದರೆ ಮಾನವ ಧರ್ಮ. ಮಾನವ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ. ಈ ಮನುಕುಲದ ಏಳಿಗೆಗಾಗಿ ಅನೇಕರು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ. ಅಂತಹ ಅನೇಕ ನಾಯಕರು ಜನಿಸಿದ ಪುಣ್ಯ ಭೂಮಿಯಲ್ಲಿ ಜನಿಸಿದ ನಾವು ಧನ್ಯರು ಅನ್ನಬೇಕಾದ್ರೆ ಆ ಒಂದು ನಾಯಕರ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ನಾವು ಕೂಡ ಅಳವಡಿಸಿಕೊಂಡಾಗ ಮಾತ್ರ ನಮ್ಮಲ್ಲಿ ಸಾಮರಸ್ಯ ಬರಲು ಸಾಧ್ಯ. ನಾವು ಬದುಕಬೇಕಾದ್ರೆ ಹೇಗೆ ಬದುಕಬೇಕು? ಸಾಮರಸ್ಯದಿಂದ ಬದುಕಬೇಕು. ಸಾಮರಸ್ಯ ಅಂದರೆ ಸರಸ ಜನನ ವಿರಸ ಮರಣ ಸಮರಸವೇ ಜೀವನ ಅಂತ ಬಲ್ಲವರು ಹೇಳಿದ್ದಾರೆ. ಇದು ಎಲ್ಲರಿಗೂ ಗೊತ್ತು. ಸರಸ ಅಂದ್ರೇನು? ಎಲ್ಲರೊಂದಿಗೆ ಸಹೋದರತ್ವದಿಂದ ಬಾಳಬೇಕು. ಹಾಗೆ ಬಾಳಿದಾಗ ಮಾತ್ರ ನಮ್ಮ ಜನ್ಮ ಸಾರ್ಥಕ. ಗಾಂಧೀಜಿಯವರು ಹೇಳಿದರು ಏನಂತ, ನಾವೆಲ್ಲ ಒಂದೇ, ನಮ್ಮ ಕುಲ ಒಂದೇ, ನೆಲ ಒಂದೇ, ನಾವು ಕುಡಿಯುವ ನೀರು ಒಂದೇ, ನಮ್ಮ ರಕ್ತ ಒಂದೇ. ಹೀಗಿದ್ದಾಗ ನಾವೇಕೆ ನಮ್ಮಲ್ಲಿ ಭೇದ ಭಾವಗಳನ್ನು ಮಾಡ್ಕೋಬೇಕು? ಯಾಕೆ? ಇಡೀ ಜಗತ್ತಿನಲ್ಲಿ ಅನೇಕ ಧರ್ಮಗಳನ್ನು ಒಳಗೊಂಡು ವಿವಿಧತೆಯಲ್ಲಿ ಏಕತೆಯನ್ನು ಕಂಡಂಥ ಒಂದೇ ಒಂದು ಶ್ರೇಷ್ಠ ದೇಶ ಅಂದರೆ ಯಾವುದು? ಭಾರತ ದೇಶ. ಇದನ್ನು ನಾವು ಹೆಮ್ಮೆಯಿಂದ ಹೇಳಬೇಕು. ಯಾವ ನಮ್ಮ ದೇಶದ ಮಹಾನ್ ಸಂತ ಸ್ವಾಮಿ ವಿವೇಕಾನಂದ ಅಮೇರಿಕಾದಲ್ಲಿ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಿದಾಗ ಆ ಎಲ್ಲ ಧರ್ಮಗ್ರಂಥಗಳ ಕೆಳಗಡೆ ಹಿಂದೂ ಧರ್ಮಗ್ರಂಥ ಇತ್ತು. ಎಲ್ಲರೂ ಕುಹಕಾಡಿದರು, ಭಾರತದಿಂದ ಬಂದಂಥ ನಿಮ್ಮ ಈ ಧರ್ಮಗ್ರಂಥ ಎಷ್ಟು ಕೆಳಗಡೆ ಇದೆ ನೋಡಿ ಎಂದಾಗ ವಿವೇಕಾನಂದರು ಅಷ್ಟೇ ಸರಳವಾಗಿ ಹೇಳಿದರು ಏನಂತ, ಈ ಎಲ್ಲ ಮೇಲಿನ ಧರ್ಮ ಗ್ರಂಥಗಳಿಗೆ ಅಡಿಪಾಯವೇ ಈ ನನ್ನ ಧರ್ಮಗ್ರಂಥ. ಅಂದರೆ ಕೇವಲ ನಮ್ಮ ದೇಶಕ್ಕೆ ನಾವು ಸೀಮಿತರಾಗದೆ ಬೇರೆ ದೇಶ ಇಡೀ ಜಗತ್ತಿಗೂ ನಾವು ಸೀಮಿತ. ಅದಕ್ಕೆ ಏನನ್ಬೇಕಂದ್ರೆ ವಸುಧೈವ ಕುಟುಂಬಕಂ. ವಸುಧೈವ ಕುಟುಂಬಕ ಅಂದರೆ ವಿಶ್ವವೇ ಒಂದು ಕುಟುಂಬ, ನಾವೆಲ್ಲರೂ ಅದರ ಸದಸ್ಯರು. ಬೇರೆ ಜಾತಿ ಧರ್ಮಗಳು ಏನೇ ಆಗಿರಲಿ, ಸಮಾಜ ವಿಷಯದಲ್ಲಿ ಒಂದು ಬರುತ್ತೆ ಏನಂತ, ಮನುಷ್ಯ ಬದುಕಬೇಕು. ಬದುಕುವಾಗ ಒಂದಷ್ಟು ಆದರ್ಶಗಳನ್ನು ಇಟ್ಕೋಬೇಕು. ಏನು ಅಂದರೆ 4 ಪುರುಷಾರ್ಥಗಳಿದ್ದಾವೆ: ಧರ್ಮ, ಅರ್ಥ, ಕಾಮ, ಮೋಕ್ಷ. ಪ್ರತಿಯೊಬ್ಬ ಹುಟ್ಟಿದ ಮನುಷ್ಯ ಸಾಯುವವರೆಗೂ ಬಡಿದಾಡುವುದು ಏತಕ್ಕೆ? ಮೋಕ್ಷಕ್ಕಾಗಿ. ಆ ಮೋಕ್ಷ ಹೇಗೆ ಸಿಗುತ್ತೆ? ಧರ್ಮದಿಂದ ಬಾಳಬೇಕು. ಧರ್ಮದಿಂದ ಬಾಳಿದಾಗ ಅದರಿಂದ ನಾವೇನು ಮಾಡಬೇಕು? ಅರ್ಥ ಅಂದರೆ ಹಣ. ನಾವು ದುಡಿಬೇಕು, ದುಡಿದ ಹಣವನ್ನು ಗಳಿಸಬೇಕು. ಹೇಗೆ ಗಳಿಸಬೇಕು? ನ್ಯಾಯವಾಗಿ. ಅಂದರೆ ಧರ್ಮದಿಂದ ನಾವು ಧರ್ಮದಿಂದ ಹಣವನ್ನು ಗಳಿಸಬೇಕು. ಹೀಗೆ ಧರ್ಮದಿಂದ ಗಳಿಸಿದ ಹಣದಲ್ಲಿ ನಮ್ಮ ಬಯಕೆಗಳನ್ನು ಈಡೇರಿಸ್ಕೋಬೇಕು. ಕಾಮ ಅರ್ಥಾತ್ ಬಯಕೆ, ನಮ್ಮ ಬಯಕೆಗಳನ್ನು ಈಡೇರಿಸ್ಕೋಬೇಕು. ಯಾವ ಮನುಷ್ಯ ಧರ್ಮದಿಂದ ಹಣವನ್ನು ಮಾನವಿ ನಗರದಲ್ಲಿ ಜಮಾತೆ ಇಸ್ಲಾಂ ಮಾನವಿ ಘಟಕದ ವತಿಯಿಂದ ನ್ಯಾಯದ ಹರಿಕಾರ ಪೈಗಂಬರ್ ಮೊಹಮ್ಮದರ ವಿಚಾರಗೋಷ್ಠಿ ಹಾಗೂ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದ ಈ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಹಿರಿಯರು, ವಾಗ್ಮಿಗಳು, ಪುಸ್ತಕವನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ಬಸವರಾಜ ಸ್ವಾಮಿಯವರೇ, ಹಾಗೂ ಈ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯ ಗಣ್ಯಮಾನ್ಯರೇ ಹಾಗೂ ಎಲ್ಲ ಸಮಾಜದ ಮುಖಂಡರೇ ಹಾಗೂ ಬಂಧು ಬಾಂಧವರೇ, ಇಂದು ಜಮಾತೆ ಇಸ್ಲಾಮು ಸಮಿತಿಯು ಈ ದೇಶದಲ್ಲಿ, ಈ ನಾಡಿನಲ್ಲಿ ಪ್ರತಿಯೊಂದು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಪೈಗಂಬರ್ ಮೊಹಮ್ಮದರ ವಿಚಾರಧಾರೆಗಳನ್ನು ಈ ಸಮಾಜಕ್ಕೆ, ಎಲ್ಲ ಜಾತಿಯ ಸಮಾಜಕ್ಕೆ ಪೈಗಂಬರ್ ಮೊಹಮ್ಮದರ ವಿಚಾರಗಳನ್ನು ಅವರು ಹೇಳಿರ್ತಕ್ಕಂಥ
ಅನಿಸಿಕೆಗಳನ್ನು ಈ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಇಲ್ಲಿ ಪೈಗಂಬರ್ ಮೊಹಮ್ಮದರು ನ್ಯಾಯದ ಅಧಿಕಾರರ ಅಷ್ಟೇ ಅಲ್ಲ, ಈ ಸಮಾಜದಲ್ಲಿ ಈ ನಾಡಿನಲ್ಲಿ ವಾಸಿಸುವ ಎಲ್ಲ ಜಾತಿಯ ಜನಾಂಗವು ಶಾಂತಿಯಿಂದ ಸೌಹಾರ್ದತೆಯಿಂದ ಎಲ್ಲರೂ ಒಂದೇ ಎನ್ನುವ ರೀತಿಯಲ್ಲಿ ಬದುಕಬೇಕನ್ನುವ ಒಂದು ಮಾರ್ಗದರ್ಶನವನ್ನು ವಿಚಾರವನ್ನು ಮೊಹಮ್ಮದ್ ಪೈಗಂಬರರು ವ್ಯಕ್ತಪಡಿಸಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಈ ದೇಶದಲ್ಲಿ ನಾವೆಲ್ಲರೂ ಒಂದೇ, ಮನುಜ ಕುಲವು ಒಂದೇ, ಜಾತಿ ಹಲವು, ಆದರೆ ನಾವೆಲ್ಲರೂ ಒಂದೇ ಎನ್ನುವ ಭಾವನೆಯನ್ನು ವ್ಯಕ್ತಪಡಿಸಿದಂಥ ಪೈಗಂಬರ್ ಮೊಹಮ್ಮದರವರು ನಾವೆಲ್ಲರೂ ಈ ನಾಡಿನಲ್ಲಿ ಈ ದೇಶದಲ್ಲಿ ಹುಟ್ಟಿದ ಮೇಲೆ ನಾವು ಎಷ್ಟು ದಿನ ಬದುಕ್ತೀವೋ ಗೊತ್ತಿಲ್ಲ, ಆದರೆ ಬದುಕುವ ರೀತಿ ಹೇಗಿರಬೇಕು, ಯಾವ ರೀತಿಯಾಗಿ ಬದುಕಬೇಕು ಅನ್ನುವ ಒಂದು ಮಾರ್ಗದರ್ಶನವನ್ನು ಅನೇಕ ಪುಸ್ತಕಗಳಲ್ಲಿ ಅವರು ನೀಡಿದ್ದಾರೆ. ಅದೇ ರೀತಿಯಾಗಿ ಈ ಜಮಾತೆ ಇಸ್ಲಾಮಿನ ಕಾರ್ಯಕರ್ತರು ಇದನ್ನು ಇಡೀ ರಾಜ್ಯದ ಎಲ್ಲ ಮೂಲೆ ಮೂಲೆಗಳಲ್ಲಿ ತಾಲೂಕುಗಳಲ್ಲಿ ಮೊಹಮ್ಮದ್ ಪೈಗಂಬರವರ ಜೀವನ ಮತ್ತು ಚರಿತ್ರೆ ವಿಚಾರಗಳನ್ನು ಹಲವಾರು ಕಾರ್ಯಾಗಾರಗಳನ್ನು ಮಾಡುತ್ತಾ ಇವರ ವಿಚಾರಗಳನ್ನು ಹಂಚ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಮೊಹಮ್ಮದ್ ಪೈಗಂಬರವರು ನಾವೆಲ್ಲರೂ ಒಂದೇ, ಜೊತೆಗೆ ನಾವು ನ್ಯಾಯಕ್ಕಾಗಿರಬೇಕು, ಜೊತೆಗೆ ಶ್ರೀಮಂತರನ್ನು ನಾವು ಪ್ರೀತಿಸಬಾರ್ದು. ಶ್ರೀಮಂತರನ್ನು ನಾವು ಯಾವ ರೀತಿಯಾಗಿ ಕಾಳಜಿ ಮಾಡ್ತೇವೆ, ಬಡವರನ್ನು ಕೂಡ ಅದೇ ರೀತಿಯಾಗಿ ನಾವು ಕಾಳಜಿ ಮಾಡಬೇಕು ಅನ್ನುವ ಸಂದೇಶವನ್ನು ಕೂಡ ಮೊಹಮ್ಮದ್ ಪೈಗಂಬರವರು ನೀಡಿದ್ದಾರೆ. ನಾವು ಒಂದು ಮದುವೆ ಇರಬೇಕಾದ್ರೆ ಭಾಳ ಚಂದ ರಿಚ್ ಆಗಿರ್ತಕ್ಕಂಥವ್ರಿಗೆ ಅವ್ರು ಬಂದೇ ಬರ್ತಾರೆ ಅನ್ನೋರಿಗೆ ನಾವು ಇನ್ವಿಟೇಷನ್ ಕಾರ್ಡನ್ನು ಕೊಡ್ತೇವೆ. ಆದರೆ ಇಲ್ಲಿ ಮೊಹಮ್ಮದ್ ಪೈಗಂಬರವರು ಹೇಳ್ತಾರೆ, ಪೈಗಂಬರ್ ಮೊಹಮ್ಮದ್ ಅವರು ಬಡವರನ್ನು ಕೂಡ ನೀವು ಇನ್ವೈಟ್ ಮಾಡಬೇಕು, ಬಡವರನ್ನು ಕೂಡ ನೀವು ನೋಡಬೇಕು, ಅಂದಾಗ ಮಾತ್ರ ನಾವೆಲ್ಲರೂ ಈ ಸಮಾಜದಲ್ಲಿ ಈ ದೇಶದಲ್ಲಿ ಹುಟ್ಟಿದ್ದಕ್ಕೆ ಸಾರ್ಥಕತೆ, ನಾವೆಲ್ಲರೂ ಈ ರೀತಿಯ ಜೀವನವನ್ನು ಮಾಡಬೇಕಂತೇಳಿ ಹೇಳ್ತಾರೆ. ಸರಿ ಸಮಾನತೆಯ ಅಧಿಕಾರರು ಹೌದು, ನ್ಯಾಯದ ಅಧಿಕಾರರು ಹೌದು. ಈ ದೇಶದಲ್ಲಿ ಈ ನಾಡಿನಲ್ಲಿ ಶಾಂತಿ ಸೌಹಾರ್ದತೆ ಇರಬೇಕನ್ನುವ ಒಂದು ಸಂದೇಶವನ್ನು ಸಾರಿರ್ತಕ್ಕಂಥ ಪೈಗಂಬರ್ ಮೊಹಮ್ಮದ್ ಅವರ ವಿಚಾರಗಳನ್ನು ಮಂಡಿಸಲು ಅವಕಾಶ ಮಾಡಿಕೊಟ್ಟಂಥ, ನಾನೇನು ಭಾಷಣಕಾರಲ್ಲ, ನನಗೆ ಸಬ್ಜಲ್ ಸರ್ ಅವರು ಇಲ್ಲಿ ಹಿರಿಯರಿದ್ದಾರೆ, ನಿಜವಾಗ್ಲೂ ಹಿರಿಯರು ಬುದ್ಧಿಜೀವಿಗಳು ಇದ್ದಾರೆ, ಅವರ ಮಾತುಗಳನ್ನು ಕೇಳೋಣ. ಪೈಗಂಬರ್ ಮೊಹಮ್ಮದರವರ ಜೀವನ ಚರಿತ್ರೆಯ ಪುಸ್ತಕಗಳನ್ನು ನಾವು ಓದಿ ಅವರ ಮಾರ್ಗದರ್ಶನದಲ್ಲಿ ನಾವು ನಡೆಯೋಣ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ವೇದಿಕೆ ಮೇಲೆ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಅಬ್ದುಲ್ ಗಫೂರ್ ಸಾಬ್, ಅಕ್ಬರ್ ಪಾಷಾ ರಾಬ್ತೆ, ಮಿಲ್ಲತ್ ಅಧ್ಯಕ್ಷರು ಮಾನ್ವಿ ಇ ಅಬ್ದುಲ್ ರೆಹಮಾನ್ ಅಧ್ಯಕ್ಷರು, ಜಮಾತೆ ಇಸ್ಲಾಂ ಹಿಂದ್ ಮಾನ್ವಿ ಮೌಲಾನಾ ಅನ್ವರ್ ಪಾಷಾ, ಉಮ್ರಿ ವಿಭಾಗೀಯ ಸಂಚಾಲಕರು ಜೆಹೈಎಚ್ ರಾಯಚೂರು, ಸಬ್ಜಲಿ ಸಾಬ್ ಶಿಕ್ಷಕರು, ಪ್ರಧಾನ ಕಾರ್ಯದರ್ಶಿಗಳು ಎಂಎಎಚ್ ಮುಖ್ಯಂ, ಅಭಿಯಾನ ಸಂಚಾಲಕರು ಶಂಕರಯ್ಯ ಸ್ವಾಮಿ, ಸುವರ್ಣ ಗಿರಿಮಠ್, ಉಮರ್ ಫಾರೂಕ್, ದೇವರಮನಿ, ಮಾಧ್ಯಮ ಕಾರ್ಯದರ್ಶಿಗಳು ತರಕಾರಿ ಭಾಷಾ, ಶಿಮ್ಲಾಪುರ್ ಶೇಖ್, ಬಾಬಾ ಹುಸೇನ್, ರಮೇಶ್ ಬಾಬು ಯಾಳಗಿ, ಜೆ ಸುಧಾಕರ್ ಉಪಸ್ಥಿತರಿದ್ದರು. ಸೈಯದ್ ಖಾದರ್ ಬಾಷಾ, ಟಿವಿ 20 ಕನ್ನಡ, ಮಾನ್ವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.